ನಮಸ್ಕಾರ. ಇವತ್ತಿನ ಸೆಷನ್ ಅಲ್ಲಿ ನಾವು ಕಳೆದ ಡೆಮೋ ಅಲ್ಲಿ ಕ್ರಿಯೇಟ್ ಮಾಡಿರುವಂತಹ ಗೂಗಲ್ ಸ್ಲೈಡ್ ನ ಓಪನ್ ಮಾಡಿ ಅಲ್ಲಿ ಕೆಲವೊಂದು ಚೇಂಜಸ್ ನ ಮಾಡೋಣ. ಸೊ ಗೂಗಲ್ ಸ್ಲೈಡ್ಸ್ MS ಸ್ಲೈಡ್ಸ್ ಹೋಗಕ್ಕೆ ನಾವು ಇಲ್ಲ ಪ್ರೆಸೆಂಟೇಶನ್ ಹೋಗಿ ಓಪನ್ ಮಾಡಬಹುದು, ಇಲ್ಲ ನನ್ನ ಡೆಸ್ಕ್ಟಾಪ್ ಅಲ್ಲಿ ನಾನು ಸೇವ್ ಮಾಡಿರುವಂತ ಕಾಲೇಜ್ ರಿಸಲ್ಟ್ಸ್ ನ ನಾನು ಡೈರೆಕ್ಟ್ ಆಗಿ ಓಪನ್ ಮಾಡ್ಕೋಬಹುದು. ಸೊ ಇದು ನಾವು ಲಾಸ್ಟ್ ಡೆಮೋ ಅಲ್ಲಿ ಕ್ರಿಯೇಟ್ ಮಾಡಿರುವಂತಹ ಒಂದು ಡೆಕ್. ಅಂದ್ರೆ ಈ ಕಂಪ್ಲೀಟ್ ಎಲ್ಲಾ ಸ್ಲೈಡ್ಸ್ ಸೇರಿ ಇದು ಒಂದು ಡಾಕ್ಯುಮೆಂಟ್ಗೆ ನಾವು ಡೆಕ್ ಅಂತ ಕರಿತೀವಿ. ಸೊ ಇಲ್ಲಿ ಕಾಲೇಜ್ ರಿಸಲ್ಟ್ 2023 PU 1 ಅಂತ ಅವತ್ತು ಕ್ರಿಯೇಟ್ ಮಾಡಿದ್ವಿ. ಸೊ ಇವಾಗ ಇದಕ್ಕೆ ಕೆಲವೊಂದು ಸ್ಲೈಡ್ಸ್ ಗಳನ್ನ ಆಡ್ ಮಾಡ್ಕೊಂಡು ಹೋಗೋಣ. ನ್ಯೂ ಸ್ಲೈಡ್ ಹೋಗ್ಬಿಟ್ಟು ನಮಗ್ ಟೈಟಲ್ ಆಗೋಯ್ತು. ಇವಾಗ ನಮ್ಗೆ ಏನ್ ಬೇಕು, ನಮ್ಗೆ ಒಂಥರ ಈ ಮೇಲ್ಗಡೆ ಈ ತರ ಬಂದ್ಬಿಟ್ಟು ಹಿಂಗೆ ಇಲ್ಲಿ ಮೇಲ್ಗಡೆ ನಾವು ಟೈಟಲ್ ಕೊಡೋದು ಈ ರೀತಿ ಈ ತರ ಸ್ಲೈಡ್ ನ ಆಡ್ ಮಾಡ್ಕೊಂಡು ಹೋಗೋಣ. ಸೊ ಇಲ್ಲಿ ನಾವು ಮೊದಲನೇ ಸ್ಲೈಡ್ ಅಲ್ಲಿ ಇನ್ನೊಂದಷ್ಟು ಚೇಂಜ್ ಮಾಡಬೇಕು. ನನ್ಗೆ ಈ PUC 1 ಅನ್ನೋದು ತುಂಬಾ ಚಿಕ್ಕದಾಗಿ ಕಾಣ್ತಾ ಇದೆ. ಸೊ ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಇದಿಷ್ಟು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲೇ ನಮ್ಗೆ ಪಾಪ್ ಆಗುತ್ತೆ. ಇಲ್ಲದೆ ಹೋದ್ರೆ ಇಲ್ಲಿ ಹೋಮ್ ಬಂದ್ಬಿಟ್ಟು ನಾನು ಇದರ ಸೈಜ್ ನಾನು 26 ಮಾಡ್ಬೇಕು ಅಂತ ಅನ್ಕೋತೀನಿ. ಹಾಗೇನೆ ಅದ್ರ ಫಾಂಟ್ ಚೇಂಜ್ ಮಾಡ್ಬೇಕು ಅಂದ್ರೆ ಇಲ್ಲೇ ಬಂದು ಚೇಂಜ್ ಮಾಡ್ಕೋಬಹುದು. ಹಾಗೇನೆ ನನಗೆ ಕಲರ್ ಚೇಂಜ್ ಆಗ್ಬೇಕು ಟೆಕ್ಸ್ಟ್ ಅಂದ್ರೆ ಇಲ್ಲಿ ಬಂದು ನೋಡಿ ನನಗೆ ಯಾವ ಕಲರ್ ಬೇಕು ಆ ಕಲರ್ನ ತಗೋಬಹುದು. ಸೊ ನಾನು ಈ ತರ ಡಾರ್ಕ್ ಕಲರ್ ತಗೋತೀನಿ. ನಂಗೆ ಇದನ್ನ ಹೈಲೈಟು ಮಾಡ್ಬೇಕು ಅಂದ್ರೆ ನಾನು ಈ ರೀತಿಯಾಗಿ ಹೈಲೈಟ್ ಮಾಡ್ಬೋದು. ಸೊ ಇದು ನಮ್ಮ ಫಾಂಟ್ ಸೈಜು, ಫಾಂಟ್ ಟೆಕ್ಸ್ಚರು, ಕಲರು ಇದನ್ನೆಲ್ಲ ಚೇಂಜ್ ಮಾಡೋದಕ್ಕೆ. ಈಗ ನಾವು ನೆಕ್ಸ್ಟ್ ಸ್ಲೈಡ್ ಹೋಗ್ತಾ ಇದೀವಿ. ಇಲ್ಲಿ ನಾನು ಬರೀ ಈ ಟಾಪ್ ಅಲ್ಲಿ ಒಂದು ಬಾಕ್ಸ್ ಇರೋಂಗೆ ತಗೊಂಡಿದ್ದೀನಿ. ಕೆಳಗಡೆ ನಾನು ಕೆಲವೊಂದು ಡೇಟಾನ ಹಾಕ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಸೊ ಇದನ್ನ ನಾವು ಸೈಜ್ ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು. ನೋಡಿ ಇಲ್ಲಿ ನಾನು ಟೈಟಲ್ ನ ಇಲ್ಲಿ ಹಾಕ್ತೀನಿ. ಏನಂದ್ರೆ ಇಲ್ಲಿ ಸೈನ್ಸ್ ಅಂತ ಹಾಕ್ತಾ ಇದೀನಿ. ಸೊ ಇಲ್ಲಿ ಸೈನ್ಸ್ ರಿಸಲ್ಟ್ ನಾನು ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಇದು ಸೇವ್ ಆಯ್ತು. ಹಾಗೇನೆ ನಾವು ಇನ್ನೊಂದಷ್ಟು ಆಡ್ ಮಾಡ್ಕೊಂಡು ಹೋಗ್ಬೋದು. ನನಗೆ ಇನ್ನು ಕೋಟು, ಕ್ಯಾಪ್ಷನ್, ಡ್ಯೂಪ್ಲಿಕೇಟ್ ಕೂಡ ಮಾಡ್ಬೋದು. ನೋಡಿ ಈಗ ನಮ್ಗೆ ಇದೇ ತರ ಸ್ಲೈಡ್ಸ್ ಇನ್ನ ಬೇಕು ಅಂದ್ರೆ ಇದನ್ನ ಕ್ಲಿಕ್ ಮಾಡ್ಕೊಂಡು ಇನ್ಸರ್ಟ್ ಹೋಗ್ಬಿಟ್ಟು ಇಲ್ಲಿಗೆ ಹೋಗ್ಬಿಟ್ಟು ಡ್ಯೂಪ್ಲಿಕೇಟ್ ಸ್ಲೈಡ್ ಅಂದ್ರೆ ನೋಡಿ ಅದೇ ಡ್ಯೂಪ್ಲಿಕೇಟ್ ಆಗುತ್ತೆ. ಹಾಗೇನೆ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ರೀಯೂಸ್ ಸ್ಲೈಡ್ ಅಂದ್ರೆ ಅದನ್ನೇ ರೀಯೂಸ್ ಮಾಡಬಹುದು. ಸೊ ಹೀಗೆ ಹಲವಾರು ಆಪ್ಷನ್ಸ್ ಇದೆ. ಇಲ್ಲಿ ಸೈನ್ಸ್, ಇಲ್ಲಿ ನಾನು ಕಾಮರ್ಸ್ ಅಂತ ಹಾಕೋತೀನಿ. ಕಾಮರ್ಸ್. ಹಾಗೇನೆ ನಾನು ಇನ್ನೂ ಒಂದು ಸುಲಭವಾದ ಆಪ್ಷನ್ ನಾವೆಲ್ಲ ಮಾಡೋದು Ctrl+C Ctrl+V ಅಂದ್ರೆ ಕಾಪಿ ಪೇಸ್ಟ್ ಆಗುತ್ತೆ. ಸೊ ಇಲ್ಲಿ ಆರ್ಟ್ಸ್. ಸೊ ಹೀಗೆ ನಾನು 4 ಸ್ಲೈಡ್ ನ ಹಾಕೊಂಡಿದ್ದೀನಿ ಇಲ್ಲಿ. ಸೊ ಇಲ್ಲಿ ನಮ್ಗೆ ಏನೇನ್ ಬೇಕು ಒಂದೊಂದಾಗಿ ಆಡ್ ಮಾಡ್ಕೊಂಡು ಹೋಗ್ತೀವಿ ಇನ್ನ ಮುಂದಿನ ಸೆಷನ್ಗಳಲ್ಲಿ. ಥ್ಯಾಂಕ್ ಯು.